ಡೀಟೇಲ್ಸ್ಗೆ ಕಬ್ಬಿನ ಬಾಕಿ ವಸೂಲಿಗೆ ಸರ್ಕಾರದಿಂದ ಕಠಿಣ ಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಶಾಸಕರಿಗೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ನೀಡಲಾಗಿದೆ. ನೋಟಿಸ್ ಅನ್ನ ಕೊಟ್ಟು ವಸೂಲಿಗೆ ಈಗ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಕಬ್ಬಿನ ಬಾಕಿ ವಸೂಲಿಗೆ ಸರ್ಕಾರ ದಿಟ್ಟ ಕ್ರಮವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ತಯಾರಿಯನ್ನ ಮಾಡಿಕೊಂಡಿದೆ. ಮಾಜಿ ಸಚಿವ ಶಾಸಕರಿಗೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ನೀಡಲಾಗಿದೆ. ನೋಟಿಸ್ ಅನ್ನ ಕೊಟ್ಟು ವಸೂಲಿಗೆ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದ್ದು ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ಗೆ ವಾರ್ನಿಂಗ್ ಅನ್ನು ಮಾಡಲಾಗಿದೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಕಾರ್ಖಾನೆಯಿಂದ ಬಾಕಿ ಬರಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್, ಬಂಡೆಪ್ಪ ಕಾಶೆಂಪುರ್ ಬಾಕಿ ಕೊಡಬೇಕು ಅಂತ ಹೇಳಿದ್ದಾರೆ ಸಹಕಾರಿ ಸಚಿವರಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು. ಸೊ 25 ಮಾಲೀಕರು ಕಾರ್ಖಾನೆಗೆ ಸಾಲ ಪಡೆದಿದ್ದಾರೆ. ಕೆಲವರು ಅಸಲು ಬಡ್ಡಿ ಏನು ಕೂಡ ಕಟ್ಟಿಲ್ಲ, 6,000 ಕೋಟಿ ಬಾಕಿ ಉಳಿದಿದೆ ಅಂತ ಮಾತನ್ನ ಹೇಳಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಹಾಗಾಗಿ ಸರ್ಕಾರ ಈಗ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಇದೆ. ಯಾಕಂದ್ರೆ ಅಂತಹ ಒಂದು ತಯಾರಿಯನ್ನ ಸರ್ಕಾರ ಮಾಡಿಕೊಂಡಿದೆ. ಅದು ಯಾರೇ ಆಗಿರ್ಲಿ ಕಾರ್ಖಾನೆಯ ಮಾಲೀಕರು ಆ ಒಂದು ವಸೂಲಿಯನ್ನ ಮಾಡಲೇಬೇಕು, ಕಬ್ಬಿನ ಬಾಕಿ ವಸೂಲಾತಿಯನ್ನ ಮಾಡಲೇಬೇಕು ಅಂತ ಹೇಳಿ ಸರ್ಕಾರ ಈಗ ಕ್ರಮವನ್ನ ತೆಗೆದುಕೊಂಡ ಹಾಗೆ ಕಾಣಿಸ್ತದೆ. ಕೆಲವರು ಅಸಲನ್ನು ಕಟ್ಟಿಲ್ಲ, ಬಡ್ಡಿನೂ ಕೂಡ ಕಟ್ಟಿಲ್ಲ, 6,000 ಕೋಟಿ ಬಾಕಿ ಉಳಿದಿದೆ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಹಾಗಾಗಿ ಈಗಾಗಲೇ ನಾವು ಅದಕ್ಕೆ ಬೇಕಂತ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಸೊ ರೈತರಿಗೆ ಕಬ್ಬಿನ ಬಿಲ್ ಅಂದ್ರೆ ಬಾಕಿ ಬಿಲ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೂ ವರ್ಷಗಳಿಂದಲೂ ಕೂಡ ಅನೇಕ ಕಾರ್ಖಾನೆಗಳು ಯಾವ ರೀತಿಯಾಗಿ ರೈತರಿಗೆ ಬಾಕಿಯನ್ನ ಉಳಿಸಿಕೊಂಡಿದೆ ಅನ್ನುವಂತಹ ಲಿಸ್ಟ್ ಅನ್ನು ಕೂಡ ನಾವು ಅನೇಕ ಬಾರಿ ನೀಡಿದ್ದೇವೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಕಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಮಾತನಾಡಿದ್ದಾರೆ. ಬ್ಯಾಂಕ್ನವರು ಅಫೆಕ್ಸ್ ಬ್ಯಾಂಕ್ ಏನಿರ್ತದೆ ಅವ್ರು 4-5 DCC ಬ್ಯಾಂಕ್ ಜೊತೆ ಸೇರಿ ಸಾಲ ಕೊಟ್ಟಿರ್ತಾರೆ. ಅವರು ಅಫೆಕ್ಸ್ ಬ್ಯಾಂಕ್ನವರು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಅದೊಂದೇ ಅಲ್ಲ, ಯಾರ್ಯಾರು ಬ್ಯಾಲೆನ್ಸ್ ಇರ್ತದೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದಾರೆ. ಯಾಕೆಂದರೆ ಸೀರಿಯಸ್ ಆಗಿ ಕಲೆಕ್ಷನ್ ಮಾಡಿ ಅಂತ ಹೇಳಿದ್ದೀವಿ, ರಿಕವರಿ ಮಾಡಿ ಅಂತ. ಅದನ್ನು ಅವರು ಅಫೆಕ್ಸ್ ಬ್ಯಾಂಕ್ನವರು ಯಾರ್ಯಾರ್ದು ಡ್ಯೂ ಇರ್ತದೆ ಅದೆಲ್ಲರಿಗೂ ನೋಟಿಸ್ ಕೊಡ್ತಾ ಇದ್ದಾರೆ. ಸಾಫ್ಟ್ ಕ್ವಶನ್ನೇ ಇಲ್ವಲ್ಲ, ಎಲ್ಲರದು ಸಾಫ್ಟ್ ಕ್ವಶನ್ ಎಲ್ಲ ಬರ್ತದೆ. ಸಾಲ ಕೊಟ್ಟಿರ್ತಾರೆ, ಸಾಲ ರಿಕವರಿ ಮಾಡಬೇಕು ಅಂತ ಅಫೆಕ್ಸ್ ಬ್ಯಾಂಕ್ನವರು ಸೀರಿಯಸ್ ಮಾಡ್ತಿದ್ದಾರೆ. ಎಲ್ಲರದು ಇದೆ, ಪಕ್ಷ ಅಂತೇನಿಲ್ಲ. ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಸಾಲ ತೆಗೆದುಕೊಂಡಿದ್ದಾರೆ, ಈಗ ಬಂಡಪ್ಪ ಕಾಶಪ್ಪನವ್ರು ತಗೊಂಡಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಂಡವ್ರೆ, ಈ ಥರ ಒಂದು 23-24 ಜನ ತೆಗೆದುಕೊಂಡಿದ್ದಾರೆ. ಕೆಲವರು ಇಂಟ್ರೆಸ್ಟ್ ಅಪ್ ಟು ಡೇಟ್ ಇಂಟ್ರೆಸ್ಟ್ ಕಟ್ತಿದ್ದಾರೆ, ಅಸಲು ತೀರಿಸೋದಿಲ್ಲ. ಕೆಲವರು ಇಂಟ್ರೆಸ್ಟು ಕಟ್ಟೋದಿಲ್ಲ, ಅಸಲೂ ಕಟ್ಟೋದಿಲ್ಲ. ಈ ಥರ ಕೆಲವು ಇರ್ತದೆ. ಅದನ್ನ ಸೀರಿಯಸ್ಸಾಗಿ ಕಲೆಕ್ಷನ್ ಮಾಡಿ ರಿಕವರಿ ಮಾಡಿ ಅಂತೇಳಿ ಅಫೆಕ್ಸ್ ಬ್ಯಾಂಕಿಗೆ ಹೇಳಿದ್ದೀವಿ. ಅದನ್ನು ಪ್ರೋಸೆಸ್ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲ ರಾಜಕೀಯ ಏನಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಅವ್ರು ಮಾಡ್ತಾ ಇರ್ತಕ್ಕಂಥದ್ದೇ ರಾಜಕೀಯ ಅವರಿಬ್ಬರೂ. ಅದರಿಂದ ಅಫೆಕ್ಸ್ ಬ್ಯಾಂಕಿಗೆ ನಾವೊಂದು ಇಲಾಖೆಯಿಂದ ಸೀರಿಯಸ್ ಹೇಳಿದ್ದೀವಿ, ಯಾವುದಾದ್ರು ಬ್ಯಾಲೆನ್ಸ್ ಇದೆ